ನಮಸ್ಕಾರ. ನವರಾತ್ರಿಯ ಪರ್ವಕಾಲದಲ್ಲಿ 6ನೆಯ ದಿವಸ ಕಾತ್ಯಾಯನಿ ದೇವಿಯನ್ನು ಆರಾಧನೆ ಮಾಡ್ತಾರೆ. ಕಾತ್ಯಾಯನಿ ದೇವಿಯನ್ನು ಸ್ತುತಿ ಮಾಡುವಂತಹ ಶ್ಲೋಕ ಹೀಗಿದೆ: ಚಂದ್ರಹಾಸೋಜ್ವಲಕರ ಶಾರ್ದೂಲ ವರವಾಹನ ಕಾತ್ಯಾಯನಿ ಶುಭಂ ದದ್ಯಾತ್ ದೇವಿ ದಾನವಘಾತಿನಿ ಅಂತ ಹೇಳಿ, ಜಗನ್ಮಾತೆಯಾದಂಥ ದುರ್ಗೆಯ 6ನೆಯ ಸ್ವರೂಪವನ್ನು ಕಾತ್ಯಾಯನಿ ಎನ್ನುವ ಹೆಸರಿನಿಂದ ಕರೀತೇವೆ. ಇವಳಿಗೆ ಕಾತ್ಯಾಯನಿ ಎನ್ನುವಂಥ ಹೆಸರು ಹೇಗೆ ಬಂತು ಎನ್ನುವುದಕ್ಕೆ ಒಂದು ಕಥೆ ಇದೆ. ಕಥಾ ಎನ್ನುವ ಹೆಸರಿನ ಶ್ರೇಷ್ಠನಾದಂಥ ಒಬ್ಬ ಪ್ರಸಿದ್ಧ ಋಷಿ ಇದ್ದ. ಅವನ ಪುತ್ರ ಕಾತ್ಯ ಎನ್ನುವವನು. ಇದೇ ಕಾತ್ಯನ ಗೋತ್ರದಲ್ಲಿ ವಿಶ್ವಪ್ರಸಿದ್ಧನಾದಂಥ ಮಹರ್ಷಿ ಕಾತ್ಯಾಯನನ ಉದ್ಭವವಾಗ್ತದೆ. ಈ ಕಾತ್ಯಾಯನನು ಭಗವತಿಯಾದಂಥ ಪರಾಂಬಿಕೆಯನ ಕುರಿತು ಉಪಾಸನೆ ಮಾಡ್ತಾನೆ, ಆರಾಧನೆ ಮಾಡ್ತಾನೆ. ಅನೇಕ ವರ್ಷಗಳವರೆಗೆ ಕಠಿಣವಾದಂಥ ತಪಸ್ಸನ್ನು ಆಚರಿಸ್ತಾನೆ. ಅವನ ಬಯಕೆ ಒಂದೇ ಇತ್ತು: ಭಗವತಿಯು ತನ್ನ ಮನೆಯಲ್ಲಿ ಪುತ್ರಿಯಾಗಿ ಉದ್ಭವಿಸಬೇಕು, ಅವಳು ತನ್ನ ಮನೆಯಲ್ಲಿ ಅವತಾರವೆತ್ತಿ ಬರಬೇಕು ಎನ್ನತಕ್ಕಂಥ ಬಯಕೆ ಇತ್ತು. ಭಗವತಿ ಈ ಪ್ರಾರ್ಥನೆಯನ್ನು ಪೂರ್ಣ ಮಾಡಿಕೊಡ್ತಾಳೆ. ಇದರ ಹಿನ್ನೆಲೆಯಲ್ಲಿ ಕೂಡ ಒಂದು ಕಥೆ ಇದೆ. ಬಹಳ ಸಮಯದ ನಂತರ ದಾನವನಾದಂತಹ ಮಹಿಷಾಸುರ ಇಡೀ ಪ್ರಪಂಚಕ್ಕೆ ಬಹುವಿಧವಾದಂತಹ ಕಷ್ಟಗಳನ್ನು ತಂದು ಒಡ್ಡುತ್ತಾ ಇದ್ದ. ಆತನ ಅತ್ಯಾಚಾರ ಅನಾಚಾರಗಳು ಸಂಪೂರ್ಣವಾದಂಥ ಭೂಮಂಡಲವನ್ನು ವ್ಯಾಪಿಸಿಕೊಂಡಿದ್ದವು. ಆ ಸಮಯದಲ್ಲಿ ಋಷಿಗಳೆಲ್ಲ ಹೋಗಿ ಬ್ರಹ್ಮನನ್ನು ಪ್ರಾರ್ಥನೆ ಮಾಡ್ತಾರೆ. ಈ ನಡುವಿನಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರನೆನ್ನತಕ್ಕಂಥ ತ್ರಿಮೂರ್ತಿಗಳು ಮತ್ತು ಎಲ್ಲ ದೇವತೆಗಳು ತಮ್ಮ ತಮ್ಮ ತೇಜದ ಅಂಶವನ್ನು ಮಹಿಷಾಸುರನ ವಿನಾಶಕ್ಕಾಗಿ ಓರ್ವ ದೇವಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಎಲ್ಲ ಅಂಶವನ್ನು ಪಡೆದಂತಹ ದೇವಿ ಈ ಭೂಮಂಡಲದಲ್ಲಿ ಉತ್ಪನ್ನಳಾಗ್ತಾಳೆ. ಅವಳು ಕಾತ್ಯಾಯಿನಿ ಮಹರ್ಷಿಯ ಮನೆಯಲ್ಲಿ ಉತ್ಪನ್ನಳಾಗ್ತಾಳೆ ಎನ್ನುವಂಥ ಒಂದು ಕಥೆ ಕೂಡ ಇದೆ. ಮಹರ್ಷಿ ಕಾತ್ಯಾಯನರು ಮೊಟ್ಟ ಮೊದಲ ಬಾರಿಗೆ ಈ ದೇವತೆಗಳ ಅಂಶವನ್ನು ಪಡೆದಂತಹ ದೇವಿಯನ್ನು ಪೂಜೆ ಮಾಡ್ತಾರೆ. ಈ ಕಾರಣದಿಂದಲೇ ಇವಳನ್ನು ಕಾತ್ಯಾಯನಿ ಅಂತ ಕರೀತೇವೆ. ಈ ಮಹರ್ಷಿ ಕಾತ್ಯಾಯನರಲ್ಲಿ ಪುತ್ರಿಯ ರೂಪದಿಂದ ಅವತರಿಸಿದ್ದಾಳೆ ಎನ್ನುವ ಕಾರಣದಿಂದ ಇವಳು ಕಾತ್ಯಾಯನಿಯಾದಳು ಅಂತ ಒಂದು ಅಭಿಪ್ರಾಯ. ಅಥವಾ ದೇವತೆಗಳ ಅಂಶವನ್ನು ಪಡೆದಂತಹ ದೇವಿಯನ್ನು ಕಾತ್ಯಾಯನರು ಮೊದಲಾಗಿ ಪೂಜಿಸಿದರು ಎನ್ನುವ ಕಾರಣದಿಂದ ಈ ದೇವಿಗೆ ಕಾತ್ಯಾಯನಿ ಎನ್ನುವಂಥ ಹೆಸರು ಬಂತು ಎನ್ನುವಂಥದ್ದು ಇನ್ನೊಂದು ಕಾರಣ. ಒಟ್ಟಿನಲ್ಲಿ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಂದು ಈ ದೇವಿಯು ಆವಿರ್ಭವಿಸಿದಳು ಅಥವಾ ಅವತಾರವೆತ್ತಿ ಈ ಭೂಮಂಡಲಕ್ಕೆ ಬಂದಳು ಅಂತ ಹೇಳ್ತೇವೆ. ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಂದು ಆವಿರ್ಭವಿಸಿದಂತಹ ಇವಳು ಆಶ್ವಿಜ ಮಾಸದ ಶುಕ್ಲ ಪಕ್ಷದ ಸಪ್ತಮಿ, ಅಷ್ಟಮಿ ಮತ್ತು ನವಮಿ ಹೀಗೆ 3 ದಿನಗಳ ಕಾಲ ಕಾತ್ಯಾಯನ ಮಹರ್ಷಿಯ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ. ಅನಂತರದಲ್ಲಿ ಆಶ್ವಿಜ ಮಾಸದ ದಶಮಿ ತಿಥಿಯಂದು ಮಹಿಷಾಸುರನನ್ನು ವಧೆ ಮಾಡಿದಳು ಎನ್ನುವಂಥ ಕಥೆ ನಮಗೆ ಉಪಲಬ್ಧವಿದೆ. ಜಗನ್ಮಾತೆಯಾದಂತಹ ಕಾತ್ಯಾಯನಿ ಅಮೋಘವಾದಂತಹ ಫಲವನ್ನು ಕೊಡುವವಳಾಗಿದ್ದಾಳೆ. ಇದಕ್ಕೆ ಪೂರಕವಾದಂಥ ಇನ್ನೊಂದು ಕಥೆ ಕೂಡ ಬರ್ತದೆ. ಭಗವಾನ್ ಕೃಷ್ಣನನ್ನೇ ಪತಿಯನ್ನಾಗಿ ಪಡಿಬೇಕು ಅಂಥೇಳಿ ವ್ರಜದ ಗೋಪಿಕೆಯರು ಬಯಸ್ತಾ ಇರ್ತಾರೆ. ಹಾಗಾದರೆ ಆ ಕೃಷ್ಣನನ್ನು ಪತಿಯನ್ನಾಗಿ ಪಡೆಯುವಲ್ಲಿ ಯಾರು ಸಹಾಯಕಳಾಗಬಹುದು ಅಂತ ಯೋಚನೆ ಮಾಡಿದಾಗ ಆ ಗೋಪಿಕೆಯರೆಲ್ಲ ಸೇರಿಕೊಂಡು ಕಾಳಿಂದಿ ಅಥವಾ ಯಮುನೆಯ ತೀರದಲ್ಲಿ ಕಾತ್ಯಾಯನಿ ದೇವಿಯನ್ನು ಪೂಜೆ ಮಾಡ್ತಾರೆ. ಹಾಗಾಗಿಯೇ ಕಾತ್ಯಾಯನಿ ದೇವಿಯನ್ನು ವ್ರಜಮಂಡಲದ ಅಧಿಷ್ಠಾತ್ರಿ ದೇವಿ ಅಂತ ಕೂಡ ಕರೀತಾರೆ. ಇವಳ ಸ್ವರೂಪ ಅತ್ಯಂತ ಭವ್ಯವಾದದ್ದು, ದಿವ್ಯವಾದದ್ದು. ಇವಳ ಬಣ್ಣ ಬಂಗಾರದಂತೆ ಹೊಳಿತಾ ಇರ್ತದೆ. ಈ ಕಾತ್ಯಾಯನಿ ದೇವಿಗೆ 4 ಭುಜಗಳಿವೆ. ಬಲಗಡೆಯ ಮೇಲಿನ ಕೈಯು ಅಭಯ ಮುದ್ರೆಯಲ್ಲಿದೆ, ಕೆಳಗಿನ ಕೈ ವರಮುದ್ರೆಯಲ್ಲಿದೆ. ಎಡಗಡೆಯ ಮೇಲಿನ ಕೈಯಲ್ಲಿ ಖಡ್ಗವಿದೆ, ಕೆಳಗಿನ ಕೈಯಲ್ಲಿ ಕಮಲ ಪುಷ್ಪವನ್ನು ಈಕೆ ಧರಿಸಿದ್ದಾಳೆ. ಇವಳ ವಾಹನ ಸಿಂಹವಾಹನ. ನವರಾತ್ರಿಯ ದುರ್ಗಾಪೂಜೆಯ 6ನೆಯ ದಿವಸ ಇವಳ ಸ್ವರೂಪವನ್ನು ಉಪಾಸನೆ ಮಾಡ್ತಾರೆ. ಆ ದಿವಸ ಸಾಧಕನ ಮನಸ್ಸು ಆಜ್ಞಾಚಕ್ರದಲ್ಲಿ ನೆಲೆಗೊಂಡಿರ್ತದೆ. ಯೋಗ ಸಾಧನೆಯಲ್ಲಿ ಆಜ್ಞಾಚಕ್ರದ ಸ್ಥಾನವನ್ನು ಅತ್ಯಂತ ಮಹತ್ವಪೂರ್ಣವಾದ ಸ್ಥಾನ ಅಂತ ಗುರುತಿಸ್ತಾರೆ. ಈ ಚಕ್ರದಲ್ಲಿ ಸ್ಥಿತವಾದಂಥ ಮನಸ್ಸನ್ನು ಹೊಂದಿದಂಥ ಸಾಧಕ ತಾಯಿ ಕಾತ್ಯಾಯಿನಿಯ ಚರಣದಲ್ಲಿ ತನ್ನ ಸರ್ವಸ್ವವನ್ನು ಅರ್ಪಿಸಿಕೊಳ್ತಾನೆ.
ಸಂಪೂರ್ಣವಾಗಿ ಆತ್ಮಸಮರ್ಪಣೆ ಮಾಡ್ತಾನೆ. ಆತ್ಮಸಮರ್ಪಣೆ ಮಾಡಿದಂತಹ ಭಕ್ತನಿಗೆ ಸಹಜ ಭಾವದಿಂದ ಕಾತ್ಯಾಯಿನಿ ದೇವಿಯ ದರ್ಶನವಾಗುತ್ತದೆ. ಕಾತ್ಯಾಯಿನಿಯಲ್ಲಿ ಭಕ್ತಿ ಮತ್ತು ಉಪಾಸನೆಯನ್ನು ಮಾಡಿದಂಥ ಮನುಷ್ಯನಿಗೆ ಸುಲಭವಾಗಿ ಚತುರ್ವಿಧ ಪುರುಷಾರ್ಥಗಳಾದಂತಹ ಧರ್ಮ, ಅರ್ಥ, ಕಾಮಮೋಕ್ಷಗಳು ಸಿದ್ಧಿಸ್ತವೆ ಅಂತ ಕೂಡ ಹೇಳ್ತಾರೆ. ಈ ಲೋಕದಲ್ಲಿಯೇ ಇದ್ದರೂ ಕೂಡ ಸಾಧಕನು ಅಲೌಕಿಕವಾದಂಥ ತೇಜಸ್ಸನ್ನು, ಪ್ರಭಾವವನ್ನು ಪಡಿತಾನೆ. ಯಾರು ಕಾತ್ಯಾಯಿನಿ ದೇವಿಯಲ್ಲಿ ಭಕ್ತಿಯನ್ನು ತೋರಿಸ್ತಾರೆ ಅವರ ರೋಗ, ಶೋಕ, ಸಂತಾಪ, ಭಯಗಳೆಲ್ಲ ಸಂಪೂರ್ಣವಾಗಿ ನಾಶವಾಗಿ ಹೋಗ್ತವೆ. ಜನ್ಮ ಜನ್ಮಾಂತರದ ಪಾಪಗಳನ್ನು ನಾಶ ಮಾಡಲಿಕ್ಕೆ ಕಾತ್ಯಾಯಿನಿ ದೇವಿಯ ಉಪಾಸನೆ ಅತ್ಯಂತ ಸುಗಮವಾದ, ಸರಳವಾದಂಥ ಮಾರ್ಗವಾಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಸಾಧಕರು, ಉಪಾಸಕರು ಯಾವಾಗಲೂ ಕೂಡ ಕಾತ್ಯಾಯಿನಿ ದೇವಿಯ ಸಮೀಪದಲ್ಲಿದ್ದು ಪರಮ ಪದವನ್ನು ಪಡೆಯುವುದಕ್ಕೆ ಬಯಸಿ ನಿರಂತರವಾಗಿ ಆರಾಧನೆ ಮಾಡ್ತಾರೆ. ಯಾವ ವ್ಯಕ್ತಿ ಸರ್ವಭಾವದಿಂದ ಜಗನ್ಮಾತೆಗೆ ಶರಣಾಗಿ ಅವಳ ಪೂಜೆ, ಉಪಾಸನೆಯನ್ನು ಮಾಡ್ತಾನೋ ಆತನು ಶ್ರೇಷ್ಠವಾದಂತಹ ಫಲವನ್ನು ಪಡೀತಾನೆ ಅಂತ ಹೇಳ್ತಾರೆ. ಹಾಗಾಗಿ ಹೀಗೊಂದು ಶ್ಲೋಕ ಬರ್ತದೆ. ಏತತ್ತೇ ವದನಂ ಸೌಮ್ಯಂ ಲೋಚನತ್ರಯಭೂಷಿತಂ ಪಾತುನಃ ಸರ್ವಭೀತಿಭ್ಯ ಕಾತ್ಯಾಯನಿ ನಮೋಸ್ತುತೆ. ಹಾಗಾಗಿ ಆ ಕಾತ್ಯಾಯಿನಿ ದೇವಿಯನ್ನು ಆರಾಧನೆ ಮಾಡಿದಂಥ ಸಾಧಕರಿಗೆಲ್ಲ ಉತ್ತಮ ಫಲ ಲಭಿಸ್ತದೆ. ನಾವೆಲ್ಲ ಕಾತ್ಯಾಯಿನಿ ದೇವಿಯನ್ನು ಆರಾಧನೆ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.